ಈಗಿನ ಸರ್ಕಾರದಲ್ಲಿ ನೀವು ನಮ್ಮ ಪಕ್ಷಕ್ಕೆ ಮತ ಕೊಟ್ಟರೆ ನಿಮಗೆ 50 ಕೋಟಿ ಕೊಡ್ತೀವಿ, 100 ಕೋಟಿ ಅನುದಾನ ಕೊಡ್ತೀವಿ, ಈ ರೀತಿಯ ಟೆಂಪ್ಟ್ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಯಾತಕ್ಕೆ ನೀವು ಓಟ್ ಹಾಕಬೇಕು, ನಿಮ್ಮ ಅಭ್ಯರ್ಥಿ ಗೆಲ್ತಾರ? ನಾವು ಗೆಲ್ತಾರೆ ಅಂತ ಹಾಕಿದ್ದಲ್ಲ. ನಾನು ಹಾಕ್ಬೇಕಾದ್ರೆ ನಾನೇನು ಅಂಥ ಮುಟ್ಟಾಳನ್ನ 20 ವರ್ಷ ರಾಜಕೀಯ ಮಾಡಿ ನನಗೇನು ಗೆಲ್ತೀವಿ ಅಂತಕ್ಕಂಥದ್ದು ಆಶಾಭಾವನೆಯನ್ನು ನಾನೇನು ಇಟ್ಕೊಂಡಿರಲಿಲ್ಲ. ಯಾಕೆಂದರೆ ನಮಗೆ ಇದ್ದಂಥದ್ದೇ ನಮ್ಮ 18 ಮತದಲ್ಲಿ ಒಂದು ಮತ ಆಲ್ರೆಡಿ ಹೊರಗಿದ್ದರು, 17 ಪ್ಲಸ್ BJPಯ ಹೆಚ್ಚುವರಿ ಮತಗಳು 6 ಮತಗಳು ಅದು ಬರ್ಬೋದು ಅಂತಕ್ಕಂಥ ಏನಿಲ್ಲ. ಅದ್ರ ಜೊತೆಗೆ 30 ಓಟ್ ಅವ್ರು ಹಾಕೊಂಡ ಮೇಲೆ 4 ಮತ ನಮಗೆ ಬರ್ತಿತ್ತು. ಅದಾದ ಮೇಲೆ 30 ಓಟಿನ ಒಂದು ಟ್ರಾನ್ಸ್ಫರ್ ಏನಿದೆ ಅದ್ರ ಪ್ರಕಾರ ಇನ್ನೊಂದು 4 ಮತ ಬರ್ತಿತ್ತು. 8 ಮತಗಳು ಅಂದರೆ 17 ಪ್ಲಸ್ 8 25 26 ನಿಲ್ತಿದ್ದೋ ನಾವು. ಅದು ನನಗೆ ಗೊತ್ತಿತ್ತದು. ಆದರೆ ಈಗಿನ ಒಂದು ಸಮಯದಲ್ಲಿ ಶಾಸಕರುಗಳು ಎಷ್ಟು ಗಟ್ಟಿಯ ನಿರ್ಧಾರಗಳನ್ನು ಮಾಡ್ತಾರೆ, ಅಭಿವೃದ್ಧಿಗಳಾಗಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಿನ ಸರ್ಕಾರಗಳ ಒಂದು ಆಮಿಷಗಳೇನಿದೆ ಕ್ಷೇತ್ರದಲ್ಲಿ ಜನತೆಯ ಒಂದು ವಿಶ್ವಾಸ ಗಳಿಸ್ಕೊಳ್ಳಲಿಕ್ಕೆ, ಏಕೆಂದರೆ ಇನ್ನು 2 ವರ್ಷಕ್ಕೆ ಚುನಾವಣೆ ಇದೆ. ಆ ಹಿನ್ನೆಲೆಯಲ್ಲಿ ಬಹುಶಃ ಕೆಲವರು ಶಾಸಕರುಗಳು 50 ಕೋಟಿನೋ 100 ಕೋಟಿನೋ ಅನುದಾನ ಸಿಗುತ್ತೆ ಅಂತ ಹೇಳಿ ಪಾಪ ಸ್ವಲ್ಪ ಚಂಚಲ ಮನಸ್ಸು ಆಗಿರ್ಬೋದು. ಆದರೆ ಇದು BJP JDSಗೆ ಮೈತ್ರಿಗೆ ಧಕ್ಕೆ ಬರ್ತದೆ ಅಂತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಏನಾಗ್ತಿದೆ. ಯಾಕೆಂದರೆ ಅದು ಕಾಂಗ್ರೆಸ್ನವ್ರಿಗೆ ಬೇಕಿದೆ. ಇದು BJP JDSನ ಬಿರುಕನ್ನು ಉಂಟು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಬೇಕಾಗಿರ್ತಕ್ಕಂಥದ್ದು.